ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಯಾವ ಪ್ಲೇಸಿಗೆ ನಡೆದಿದ್ದೇವೆ ಅಂದೂರು 12ನೇ ಶತಮಾನದ ಮಹಾಶರಣಿಯಳಾದ ದಾನಮ್ಮ ದೇವಿ ದೇವಸ್ಥಾನ ನಡೆದಿದ್ದೆವು. ಅವಳ ಬಗ್ಗೆ ಹೇಳ್ಬೇಕಂದ್ರೆ ಇವಳು ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಉಮ್ರಾಣಿ ಎಂಬ ಸಣ್ಣ ಗ್ರಾಮದಲ್ಲಿ ಹುಟ್ಟುತ್ತಾಳ. ಇವಳು ತಂದೆ ತಾಯಿ ಯಾರಂದ್ರೆ ಅನಂತರಾಯ್ ಸಿರಸಮ್ಮ ದಂಪತಿಗಳು. ಇವಳು ಮತ್ತು ಸಾಕ್ಷಾತ್ ಪಾರ್ವತಿನೇ ಇವಳು ಹೊಟ್ಟೆಗೆ ಹುಟ್ಟು ಬರ್ತಾಳೆ. ಮತ್ತು ಇವಳಿಗೆ ಹೆಸರು ಲಿಂಗಮ್ಮ ಎಂದು ಹೆಸರು. ಇವಳು ತಂದೆ ತಾಯಿ ಬಗ್ಗೆ ಹೇಳ್ಬೇಕಂದವರು ಇವ್ರಿಗೆ ಭಾಳ ವರ್ಷ ಮಕ್ಕಳಾಗಿಂದಿರಲ್ಲ. ಸೊ ಇವರು ವೀರಮಲ್ಲಯ್ಯ ಅವ್ರ ಊರಾಗೆ ವೀರಮಲ್ಲಯ್ಯ ಗುಡಿಗೆ ಹೋಗಿ ಹರಕೆ ಮಾಡಿದಿರ್ತಾರೆ. ಅವತ್ತಿನ ದಿನ ರಾತ್ರಿ ಸಿರಸಮ್ಮಂದು ಕನಸಿನಾಗ ಬಂದು ವೀರಮಲ್ಲಯ್ಯ ಹೇಳ್ತಾನೆ, ಸಾಕ್ಷಾತ್ ಪಾರ್ವತಿನೇ ನೀ ಜನ್ಮ ನೀಡ್ತಿ ಮತ್ತು ಆ ಮಗು ಸಾಮಾನ್ಯ ಮಕ್ಕಳು ಅಂತಿರಲ್ಲ, ಅದು ಅಳಲ್ಲ ಮತ್ತು ಅದು ಲಿಂಗಧಾರಣೆ ಮಾಡ್ಕೊಂಬ ತನಕ ಹಾಲು ಭೀ ಕುಡಿಯಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ಹೇಳೋಣ ಅವರು ನೆಕ್ಸ್ಟ್ ಅದು ಕೂಸು ಹುಟ್ಟೋಣ ಇವಾಗ ವೀರಮಲ್ಲಯ್ಯನೇ ಜಂಗಮರ ವೇಷ ತೊಗೊಂಡು ಬಂದು ಇದು ಕೊಡ್ತಾರೆ, ಏನಂತಾರ ಲಿಂಗಧಾರಣೆ ಮಾಡಿಸ್ತಾನೆ. ನಾವು ಇನ್ನೊಂದು ವಿಷಯ ರೀ ಗೈಸ್, ಇವಳು ಲಿಂಗಮ್ಮ ಬಸವಣ್ಣನವರ ವಚನಗಳಿಂದ ಅವ್ರ ನಡೆ ನುಡಿಗಳಿಂದ ಭಾಳ ಪ್ರೇರಣೆಗೊಳಗಾಗ್ತಾರೆ. ಆವಾಗ ಅವರು ಉಮ್ರಾಣಿಯಿಂದ ಬಸವಣ್ಣವ್ರಿಗೆ ನೋಡಬೇಕು, ಅವ್ರ ದರ್ಶನ ಮಾಡಬೇಕು ಅಂತ ಬಸವ ಕಲ್ಯಾಣಕ್ಕೆ ಬರ್ತಾರೆ. ಅವರು ಬಸವ ಕಲ್ಯಾಣಕ್ಕೆ ಬಂದು ಅಲ್ಲಿ ಅನುಭವ ಮಂಟಪದಾಗ ಇರ್ತಾರೆ. ಮತ್ತೊಂದು ವಿಷಯ ರೀ, ಇವಳಿಗೆ ದಾನಮ್ಮ ಅವಳಿಗೆ 3 ಟೈಮ್ ಪೂಜೆ ಮಾಡ್ತಾರೆ. ಮೊದಲು ಮಾರ್ನಿಂಗ್ ಪೂಜೆ ಮಾಡ್ತಾರೆ. ಮಾರ್ನಿಂಗ್ ಕೂಸಾಗಿ ಅಂದ್ರೆ ಸಣ್ಣ ಕೂಸಾಗಿರ್ತಾಳೆ. ಮತ್ತು ಮಧ್ಯಾಹ್ನ ಪೂಜೆ ಮಾಡ್ತಾರೆ. ಒಂದು 30-40 ವಯಸ್ಸಿನಕ್ಕೆ ಇರ್ತಾಳೆ ಹೆಣ್ಮಗಳು, ಇದು ಮಾಡ್ತಾರೆ. ಮತ್ತು ಹೊತ್ತು ಮುಳುಗಿನೂ ಮಾಡ್ತಾರಂತ. ವಯಸ್ಸು ಆದರೂ ಮುದುಕಿ ವೇಷದಾಗ ಇರ್ತಾಳಂತ. ಅವಾಗ ದಾನಮ್ಮಂದು ಸೋಮನಾಥಂದು ಪಾದರಕ್ಷೆ. ಮತ್ತು ಇನ್ನೊಬ್ಬರದು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗಾಯ್ಸ್, ನೋಡೋಣ. ಇದು ಅವರು ಇದು ಕೊಟ್ಟಿಂದ, ಅದು ದೇಣಿಗೆ ಕೊಟ್ಟಿಂದ. ಇದು ಬಾಯಿ ನೋಡ್ಬೋದೇನು? ಹಿಂಗೆ ಕಾಯ್ತಾರಿಂದ ಅದ ಓಪನ್ ಅದ. ರೋಜು ತೆಗಿತಾರೆ ಏನಿದೆ ಮತ್ತು ಇದೇನದ ಹೊರ ಹೋಗ ಅದೇನು ಮಸ್ತದ ಎಲ್ಲ. ಸೋಮನಾಥ ಹೇಳ್ತೀನಿ. ಮತ್ತು ದಾನಮ್ಮಲ್ಲ ದಾನಮ್ಮನ ಗಂಡ. ಹಾಂ ಇದು ಸೋಮನಾಥನ ಗುಡಿ ಗಾಯ್ಸ್, ನೋಡ್ಬೋದು ಇಲ್ಲಿ. ಮತ್ತು ದಾನಮ್ಮ ಸೋಮನಾಥ್ ಅಂಬೋರಿಗೆ ಮದುವೆ ಆಗ್ತಾಳೆ. ಸಂಗತೀರ್ಥ ಊರಾಗ ಮದುವೆ ಆಯ್ತಾಳೆ. ಅಲ್ಲಿಂದ ಮಹಾರಾಜ ಅದು ಮದುವೆಗೆಲ್ಲ ಏರ್ಪಾಡು ಮಾಡ್ತಾನೆ. ಮತ್ತು 550 ಮಕ್ಕಳ ಜೊತೆ ಮದುವೆ ಆಯ್ತಾರೆ. ಸಾಮೂಹಿಕ ವಿವಾಹ ಆಯ್ತದಲ್ಲಿ. ಸೋಮನಾಥ್ ಅವ್ರ ಗುಡಿ ಗೈಸ್ ಇದು.
ದರ್ಶನ ಆಯಿತು ಗೈಸ್. ಈಗ ಟ್ಯಾಂಗ್ ಹೊಡಿಲಕ್ಕೆ ನಡೆದಿದ್ದೆವು. ಅಲ್ಲಿ ದರ್ಶನ ಜಾಗದಾಗ ಅಲ್ಲ ಬಿದ್ದಿಲ್ಲ ಗೈಸ್. ಇದು ದಾನಮ್ಮಳದು ಪಲ್ಲಕ್ಕಿ. ವಿಡಿಯೋ ಮಸ್ತ್ ಫೋಟೋಸ್ ಚಂದ ಬರ್ತಾವ ನೋಡಿ. ಇಲ್ಲೆಲ್ಲ ಕ್ಯಾಮ್ರಾ ಹಂಗದ ನಂದು. ಐಫೋನ್ ತೊತೀನಿ ಈಗ ಮುಂದೆ. ಡೆಕೋರೇಷನ್ ಮಸ್ತ್ ಮಾಡಿರ್ ದೇವ್ರದ್ದು. ದರ್ಶನ ಆಯ್ತಲ್ಲ ಬಿಡು. ಈಕಿನೇ ಟ್ಯಾಂಗ್ ಹೊಡ್ಯಾಕೆ ಆಗ್ಯಾಡ್ರಿ ಗೈಸ್. ನೋಡ್ರಿ ಗೈಸ್, 1 ಗಂಟೆ ಬೇಕು ಈಗೀಗ ಹೊಡ್ಲಾಗ. ನಾ ಹೆಂಗೆ ಹೊಡಿತೀನಿ ನೋಡ್ರಿ. ಈಗ ದೇವ್ರಿಗೆ ಹಾಕ್ಪಲೆ ಥೋಡೆ ಹಾಕು. ಹಾಕಿಲ್ಲ. ಇಡಿ ನಂದು ವಿಡಿಯೋ ಮಾಡಿ ನಾ ತೋರಿಸ್ತಾರೆ ಹಿಂಗೆ ಹೆಂಗೆ ಹೊಡಿತಾರೆ ಟ್ಯಾಂಗ್ ಅಂತ. ಏನು ಬರಲ್ಲ ಗೈಸ್ ಇವ್ರಿಗೆಲ್ಲ. ಇದು ಇಡೀ ಎದಿಟ್ ಮಾಡ್ತಾರೆ ನೋಡ ಬಿದ್ದಿದ್ದು. ಡೌರಾನಿ ಹಿಂಗ ಬಿದ್ದಿದ್ದು ಹಾಕ್ಬೇಕು ನೋಡಂದ್ರ. ಹೋಗ್ಯದ ಓಂ ಅದ ಹೋಗಿ ಹೋಗಿ ಹರಕೆ ಇದ್ರೆ ಬೇಡ್ಕೊಂಡು ಒಪ್ಪಾದ್ರೆ ಬಂದು ತೊಟ್ಟಿಲು ಅದನ್ನು ಕಟ್ಟಬೇಕು. ಮಕ್ಕಳಾಗಾದ್ರೆ ತೊಟ್ಟಿಲು. ನೋಡ್ರಿ ಗಾಯ್ಸ್ ಎಷ್ಟು ಚಂದ ಈ ಟೈಪ್ ಇದೆ ನೋಡಿ. ಬನ್ನಿ ದರ್ಶನ ಮಾಡ್ಕೊಂಡು ಹೋಗಿ. ಹೊರಗಡೆ ಹೋಗುವ ಸ್ಥಳ. ಇದು ಬೇಕಂತಂದ್ರೆ ಸಲ್ಯಾಕ ಮೊದ್ಲು ಅಳತಿದ್ದೆವು ಪೈಲೆ. ಈಗ ತೊಗೊಳಕ್ಕೆ ಮನ್ಸೇಲಿದು ನೋಡ್ರಿ ಗಾಯ್ಸ್. 500 ರೂಪಾಯಿ ಅದ ಇಲ್ರಾಗ. ಎಷ್ಟು ಅಂತ 500. ನಮ್ಮ ರೇಖೆ ಎಲ್ಲೆಲ್ಲ ಮಾಡ್ದವ ತಗೊಂಡು ಮತ್ತೊಂದು ನೋಡಿ. ಅವ ಎಷ್ಟು ಚಂದ ನೋಡ್ರಿ. ನಾವು ಒಯ್ಬೋದಕ್ಕಾಗ ದೇವ್ರೆ. ಬಟ್ ನಮ್ಮ ಮನೆಗೆ ಆಯ್ತು. ವೀರಭದ್ರೇಶ್ವರ ಸೋಮನಾಥ್. ಅಲ್ಲಕ್ ಮ್ಯಾಲಕ್ಕ ಕಾಯಿನ್ ಹಾಕ್ಬೇಕಾಯ್. ಹೋಗ್ತಾ ಇಲ್ಲ ಗಾಯ್ಸ್. ಇದು 2 ರೂಪೀಸ್ ಕಾಯಿನ್. ದೊಡ್ಡದು ನೋಡ್ರಿ. ಇದು ತಗೋ. ಅದೇನು ದೊಡ್ಡ ಎಲ್ಲ ಬೇಕು ಇರ್ಬೇಕು. ಬಂತು ಗಾಯ್ಸ್. ಸಣ್ಣ ಕಾಯಿನ್ ಹಾಕೋಣ ಹೋಯ್ತು. ಅದು ಚಲೋ ಇಲ್ಲ. ಇರಲಿ ಬಿಡು ಸಾಕು. ಇಷ್ಟು ಬಂದ್ರಿ ಹಿಂಸರಂಗಿ ಸರಿಂದ ಹಿಂಸರಂಗಿ ಬರ್ರಿ. ಏನು ದಿವಸ शिवाय महादेव
ಶಿವರ ಮಹಾದೇವ್. ಮತ್ತು ಗೈಸ್ ನಾವು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಮತ್ತೊಂದು ಸರಿ ಹೋಗಮ್ಮಿ ಅಂತ ಮತ್ತು ಆರ್ಕೆಗೆ ಬಂದಿದ್ದೆವು. ದಾನಮ್ಮ ಇದ್ರದಿಂದ ಉಮ್ರಾಣಿದಿಂದ ಬಸವ ಕಲ್ಯಾಣಕ್ಕೆ ಹೋಗಿರ್ತಾಳೆ. ಬಸವ ಕಲ್ಯಾಣದಾಗ ಹೋಗಿ ಬಸವನವ್ರಿಗೆ ಭೇಟಿ ಆಗ್ತಾಳೆ. ಭೇಟಿ ಆಗೋಣ ಅಲ್ಲಿ ಮರ್ದರ ಅದೇಂತರ ಇನ್ನೊಂದು ಯಾವ ಗುಡಿ ಇರ್ತಾರೆ ತಿಪ್ರಂತ ಕೆರೆ ಮ್ಯಾಗ ಹೋಗಿರ್ತಾಳೆ. ಅಲ್ಲಿ ಹೋಗಿ ಕುಂತಿರ್ತಾಳೆ. ಕುಂದ್ರದ ಅಲ್ಲಿ ಎರಡೇ ತಾಟಕಿನ ಕಡೆ ಎಡಿ ಇರ್ತದೆ. ಭಾಳಷ್ಟು ಜನ ಸಾಮ್ಗಳು ಇರ್ತಾರೆ. ಅದು ಇರೋಣ ಅಲ್ಲಿ ಆಕಿ ಇಬ್ಬರಿಗೆ ಹೆಂಗೆ ಕರಿಬೇಕಂತೇಳಿ ಗೊತ್ತಾಗ್ಲಾರ್ದಕ್ಕೆ ಎಲ್ಲರೂ ಬರೋ ಊಟಕ್ಕಂತ ಕರೆದಿರ್ತಾಳೆ. ಆದ್ರೆ ಈ ಕಡೆ ಇಬ್ರು ಊಟ ಮಾಡಿ ಹೋಗಿದ್ರೆ ಮತ್ತಿಬ್ರಿಗೆ ಎಷ್ಟು ತಾಟ್ ರೆಡಿಯಾಗಿರ್ತದಂತ. ಹಂಗಾಗಿ ಇವರು ಎಂತಾರೆ ಬಸವಣ್ಣರು ಆಕೆಗೆ ನೀ ದಾನೇಶ್ವರಿ ಆಗಿ ಅನ್ನಪೂರ್ಣೇಶ್ವರಿ ಆಗಿ ಈಗ ಆಗತ್ತೇಳಿ ಅಂದ ಇಂಥ ಊರಿಗೆ ಹೋಗತ್ತೆ ಕಳಿಸಿರ್ತಾರೆ. ಇಲ್ಲಿ ಗುಡ್ಡಾಪುರದಾಗ ಬಂದು ಇಲ್ಲಿ ವಾಸ ಮಾಡಿ ರೈತ ಹೋಗಿರ್ತಾರೆ. ದಾಸೋಹ ಚಲೋ ಆಗಿಲ್ರಿ, ಇನ್ನೂ 12 ಚಲೋ ಇಲ್ರಿ. ನಾವು ಸುಮ್ಮನೆ ಹೋಗಿದ್ದೀವಿ ನೋಡ್ರಿ ತಿರ್ಗಾಡ್ಕೊತ ಹುಡುಗರು ಬರ್ಲದ. ಅಲ್ಲಿ ಹೋಗಿ ಪ್ರಸಾದ ಮಾಡಿ ಇದು ಮಾಡಿರ್ತಾಳೆ. ಅದ್ರ ಕಡೆಯಿಂದ ಬಸವಣ್ಣವರು ಆಕೆಗೆ ದಾನಮ್ಮ ಹೆಸರಿಟ್ಟಿರ್ತಾರೆ. ಇಲ್ಲಿ ಬಂದು ಇವರು ಬಸವಣ್ಣವ್ರು ಐಕಾಗ್ಯಾರನ್ನ ಮುಂದೆ ದಿನ ಗೊತ್ತಾದ ಬಳಿಕ ಆಕಿನೂ ಐಕಾಗಿರ್ತಾರೆ. ಹಂಗೆ ದಾನಮ್ಮ ಮೊದಲು ಸೋಮನಾಥ ತನ್ನ ನಾ ಮೊದಲು ಐಕಾಗಿರ್ತಾಳೆ ಅಂತಾರೆ. ಇಲ್ಲ ದಾನಮ್ಮ ಅಂತಾಳೆ ನಾ ಮೊದಲು ಐಕಾದ್ನಂದ್ರೆ ಕುಂಕುಮ ಭಾಗ್ಯ ನನಗೆ ಸಿಗ್ತದೆ. ನಾ ಮೊದಲು ಐಕಾಯ್ತನು ನೀವು ಹಿಂದಷ್ಟು ಐಕಾಯ್ತು ಇರ್ತಾಳಕ್ಕೆ. ಅದಕ್ಕೆ ಮೊದಲು ದಾನಮ್ಮ ಐಕಾಗಿರ್ತಾಳೆ, ಆಮೇಲೆ ಸೋಮನಾಥ ಐಕಾಗಿರ್ತಾಳೆ. ನಾವು ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಮತ್ತು ರಿಟರ್ನ್ ನಡೆದೀವಿ ಮನೆಗೆ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಾಗ ಸಿಗೋಣ. ಬಾಯ್, ಟೇಕ್ ಕೇರ್.